ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಕಸ್ಟಮರ್ ದುಡ್ಡು ಮರಳಿ ಬರಬೇಕು, ಕಸ್ಟಮರ್ ದುಡ್ಡು ಮರಳಿ ಬರಬೇಕು, ಕಸ್ಟಮರ್ ದುಡ್ಡು ಮರಳಿ ಬರಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ದುಡ್ಡು ಕೊಡದಾರ ಸರ್ಕಾರಕ್ಕೆ, ಸರ್ಕಾರಕ್ಕೆ ರೈತರ ದುಡ್ಡು ಮರಳಿ ಕೊಡಲಾರ ಸರ್ಕಾರಕ್ಕೆ, ದುಡ್ಡು ಮರಳಿ ಕೊಡಲಾರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ರೈತರ ದುಡ್ಡು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಕ್ಕೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಗ್ರಾಹಕರ ದುಡ್ಡು ಮರಳಿಕೊಳ್ಳಾರ ಸರ್ಕಾರಕ್ಕೆ, ಗ್ರಾಹಕರ ದುಡ್ಡು ಮರಳಿಕೊಳ್ಳಾರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲೂವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲೂವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ನಮಸ್ಕಾರ ಸರ್, ಹೆಸರು ಸಿದ್ದಣ್ಣ ಹಡಲಗೇರಿ, TPJP ಸಂಘಟನೆಯ ಈ ಜಿಲ್ಲಾ ಉಪಾಧ್ಯಕ್ಷ ಮಾತಾಡೋದು. ಸರ, ಎಷ್ಟೋ ಕಂಪ್ನಿಗಳು ಸಮೃದ್ಧಿ ಜೀವನ, PACL, ಅಗ್ರಿಗೋಲ್ಡ್, ಇನ್ನೂ ಸುಮಾರು ಕಂಪ್ನಿಗಳು ಸರ ಈ ಭಾರತಾದ್ಯಂತ ಕೆಲಸ ಮಾಡ್ತಾ ಇದ್ದು, ಎಷ್ಟೋ ಜನ ಅಲ್ಲಿ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ರು. ಕಸ್ಟಮರ್ ದುಡ್ಡನ್ನಲ್ಲಿ ಕಟ್ಟಿ ಬಾಂಡ್ಗಳು ತೆಗೆದುಕೊಂಡು ಕಸ್ಟಮರಿಗೆ ಕೊಡ್ತಾ ಇದ್ರು. ಸುಮಾರು ವರ್ಷಗಳಿಂದ ಈ ಥರ ಕೆಲಸ ನಡೀತಾ ಇತ್ತು. ಎಷ್ಟೋ ದುಡ್ಡು ಮೆಚುರಿಟಿಗಳನ್ನು ಸ್ಟಾರ್ಟಿಂಗ್ದಲ್ಲಿ ಕೊಟ್ಟಿದ್ದಾರೆ ಸರ್. 2014ರಿಂದ ಏನಾಯ್ತಪ್ಪ ಅಂದ್ರೆ ಸರ್ಕಾರನ ಏಕೈಕಿ ಎಲ್ಲ ಕಂಪ್ನಿಗಳು ಬಂದ್ ಮಾಡಿಸ್ತಾರೆ. 10 ವರ್ಷ ಕಳೆದ್ರು ನಮ್ಮದು ಗ್ರಾಹಕರ ದುಡ್ಡು ಇವತ್ತಿಗೆ ಬರ್ತಾ ಇಲ್ಲ. ಕಂಪ್ನಿ ಆಸ್ತಿಗಳಿರ್ಬೋದು, ಕಂಪ್ನಿ ಅಕೌಂಟಲ್ಲಿ ದುಡ್ಡು ಇರ್ಬೋದು, ಎಲ್ಲ ಸರ್ಕಾರ ತಕ್ಕ ಐತೆ ಸರ್. ಇವತ್ತು ಪ್ರತಿಯೊಂದು ದುಡ್ಡು ಸರ್ಕಾರ ಹತ್ರ ಅದ. ಸರ್ಕಾರ ಎಷ್ಟು ನಾವು ಇದು ಮಾಡಿದ್ರು ಕೊಡ್ತಾ ಇಲ್ಲ. 2016ರಲ್ಲಿ ಸುಪ್ರೀಂ ಕೋರ್ಟ್ ಅವ್ರ ದುಡ್ಡು, ಗ್ರಾಹಕರ ದುಡ್ಡು ಗ್ರಾಹಕರಿಗೆ ಮರಳಿಸಿ ಅಂತ ಒಂದು ಆರ್ಡರ್ ಮಾಡಿದ್ರು. ಸರ್ಕಾರ ಇವತ್ತು ಕಿವಿಗೆ ಹಾಕೋತಾ ಇಲ್ಲ. ನಾವು ಸುಮಾರು 16 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಸರ್. ಭಾರತಾದ್ಯಂತ ತಗಿ ಪೀಡಿತ ಜಮಾಕರ್ತರ ಪರವಾರ ಸಂಘಟನೆ ನಮ್ಮದು ರಾಷ್ಟ್ರೀಯ ಸಂಘಟನೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಹೋರಾಟಗಳು ಮಾಡಿಕೊಂಡು ಸರ್ಕಾರಕ್ಕೆ ಮನವಿಗಳ ಮುಟ್ಟಿಸಿದ್ದೇವೆ. ಡೆಲ್ಲಿ ಹೊತ್ತು ನಾವು ಹೋರಾಟಗಳು ಮಾಡಿದ್ದೇವೆ. ಸರ್ಕಾರ ಏನು ಮಾಡಿದೆ ಅಂದ್ರೆ ಸರ್, ಅಪ್ಲಿಕೇಶನ್ ತೊಗೊಂಡಿದೆ ನಮ್ಮದು. ಗ್ರಾಹಕರ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ಕೊಂಡದ, ದುಡ್ಡು ಕೊಡ್ತಾ ಇಲ್ಲ. ಬರ್ಡ್ಸ್ ಆ್ಯಕ್ಟ್ 2019 ಒಂದು ಕಾಯ್ದೆ ಇದೆ. ಅಂದರೆ ಸರ್ಕಾರದ ಒಂದು ನಿಯಮ ಪಾಲನೆ ಇದೆ ಸರ್. ಅದು ಸರ್ಕಾರದ ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟ್ ಮುಖಾಂತರ 180 ದಿವಸ ಒಳಗೆ ದುಡ್ಡು ಕೊಡಬೇಕಂತದೆ. 180 ದಿವಸ ಗಟ್ಟಿಸಿ ಹೋಗಿದೆ ಸರ್. ಸರ್ಕಾರ ಇವತ್ತು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ ಏಜೆಂಟ್ರ ಪರಿಸ್ಥಿತಿ ಅಂದ್ರೆ ಸರ್, ಸುಮಾರು ಏಜೆಂಟ್ರು ಇವತ್ತು ತೀರ್ಕೊಂಡಿದ್ದಾರೆ. ಎಷ್ಟೋ ಜನರು ಇವತ್ತು ಊರು ಬಿಟ್ಟು ಹೋಗಿದ್ದಾರೆ ಸರ್. ಇನ್ನು ಸ್ವಲ್ಪ ದಿನದೊಳಗೆ ನಮಗೆ ದುಡ್ಡು ಬರ್ಲಿಕ್ಕಂದ್ರೆ ಈ ಉಳಿದಂಥ ಏಜೆಂಟ್ರು ಕೂಡ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ನಾವು ಗ್ರಾಹಕರಿಗೆ ಹೇಳಿದ್ದೇವೆ, ಇವತ್ತು ಬರ್ತಾ, ನಾಳೆ ಬರ್ತದ, ಈ ತಿಂಗಳು ಬರ್ತದ, ಮುಂದಿನ ತಿಂಗಳು ಬರ್ತಂತ ಪ್ರತಿ ದಿವಸ ನಾವು ಹೇಳ್ಕೊತಾನೆ ಬಂದೇವಿ. ಆಧಾರ ಮ್ಯಾಗ ಹೇಳಿದೇವೆ ಅಂದ್ರೆ ಸರ್, ಬರ್ಡ್ಸ್ ಆ್ಯಕ್ಟ್ ಒಂದು ಕಾನೂನು ಪ್ರಕಾರ ಹೇಳಿದೇವಿ. ಬರ್ಡ್ಸ್ ಆ್ಯಕ್ಟ್ ಮಾಡಿದ್ದು ಸರ್ಕಾರನೇ ಸರ್, ಕೇಂದ್ರ ಸರ್ಕಾರನ ಬರ್ಡ್ಸ್ ಆ್ಯಕ್ಟ್ ಮಾಡಿದ. ಬರ್ಡ್ಸ್ ಆ್ಯಕ್ಟ್ 2019 ಕಾಯ್ದೆ ಏನು ಹೇಳ್ತಂದ್ರೆ ಸರ್, ಗ್ರಾಹಕರ ದುಡ್ಡು ಗ್ರಾಹಕರಿಗೆ ಕೊಡಬೇಕು, 3 ಪಟ್ಟು ಕೊಡಬೇಕಂತ ಆ್ಯಕ್ಟ್ದೊಳಗಿದೆ ಸರ್. ಸರ್ಕಾರದ ಆ್ಯಕ್ಟ್ದೊಳಗೆ 3 ಪಟ್ಟು ದುಡ್ಡು ಕೊಡ್ಬೇಕನ್ನಂಗದ. ಇವತ್ತು ಸರ್ಕಾರ 1 ಪಟ್ಟು ಕೂಡ ನಮಗೆ ಕೊಡ್ತಾ ಇಲ್ಲ ಸರ್. ಡಾಕ್ಯುಮೆಂಟ್ ಒಂದು ಸುಮ್ ಕುಂತಿದೆ ಸರ್. ಪ್ರತಿಯೊಂದು ಸರ್ಕಾರ ತಕ್ಕ ಹೆಂಗದೆ ಅಂದ್ರೆ ಸರ್, ನಮ್ಮದು ಕಂಪ್ನಿಗಳ ಆಸ್ತಿ ಇದೆ ಇಲ್ರಿ ಸರ್. ಹಾಗೆ ಇಲ್ರಿ ಸರ್, ನಾವು ಹೋಗಿ ಎಲ್ಲ ಆಸ್ತಿಗಳು ನೋಡ್ಕೊಂಡೇವ್ ಸರ್. ಎಲ್ಲ ಸರ್ಕಾರ ಅಂಡರ್ದಾಗ ಅದಾವ ಸರ್ ಆಸ್ತಿಗಳು. ಪ್ರತಿಯೊಬ್ಬರದ್ದು ಗ್ರಾಹಕರದ್ದು ನಾವು ಬಾಂಡ್ಗಳು ಸಬ್ಮಿಟ್ ಮಾಡಿ 180 ದಿವಸದೊಳಗೆ ಯಾಕೆ ಹೇಳ್ತೈತ್ರಿ ಸರ್. ಬರೀ ಬಾಯಲ್ಲಿ ಹೇಳೋದಲ್ರಿ ಸರ್. ಬರ್ಡ್ಸ್ ಆ್ಯಕ್ಟ್ 2019 ಆ್ಯಕ್ಟ್ ಏನಿದೆ ಸರ್, 180 ಡೇಸ್ದೊಳಗೆ ದುಡ್ಡು ಜಮಾ ಆಗ್ತದೆ ಅಂತ ಹೇಳ್ತೈತೆ ಸರ್. ಹೇಳೇವಿ ಸರ್. ಬರೀ ಹರಕೆ ಉತ್ತರ ಸರ್, ಯಾವುದು ಲೀಗಲಿ ಒಳಗೆ ಉತ್ತರ ಕೊಡ್ತಾ ಇಲ್ಲ ಸರ್. ಅದಕ್ಕೊಂದು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಕರ್ನಾಟಕದ್ದೆ ಅಂತ ಸರ್.
ಇಲ್ಲ ನಮ್ಮದು ಕರ್ನಾಟಕ ಸರ್. ಎಲ್ಲ ರಾಜ್ಯದಾಗೂ ನಮ್ಮ 1ನೇ ತಾರೀಕಿನಿಂದ ನಾವು ಹೋರಾಟ ಸ್ಟಾರ್ಟ್ ಆಗಿದೆ ಸರ್. ಸರ್ ಇದು ಎಲ್ಲಿವರೆಗೆ ಹೋರಾಟ ಸರ್ ನಮ್ಮ ದುಡ್ಡು ಬರುವವರೆಗೂ ಹೋರಾಟ ರೀ ಸರ್. ದುಡ್ಡು ಬಂದ್ರೆ ಮರಳಿ ನಾವು ಮನೆಗೆ ಹೋಗ್ತೇವೆ ಸರ್. ದುಡ್ಡು ಬರ್ಲಿಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲ ಜನರು ನಾವು ಪ್ರಾಣ ಪಡಕ್ಕೆ ಸಿಗ್ತದೆ. ಸರ್ ಹೇಳ್ರಿ. ಸಿದ್ದಣ್ಣ ಹಡಲಗೇರಿ ಸರ್, ಬಿಜಾಪುರ ಜಿಲ್ಲೆ ಉಪಾಧ್ಯಕ್ಷ ಸರ್, ತಗಿಪೀಡಿ ಜಮಾಕರ್ತ ಪರಿವಾರ ಸಂಘಟನೆ ಉಪಾಧ್ಯಕ್ಷ ಸರ್. ಹೆಣ್ಮಕ್ಳು ಯಾರು ಮಾತಾಡ್ತೀರಿ? ಒಬ್ರು ಹೆಣ್ಮಕ್ಳು ಯಾರು ಮಾತಾಡ್ರಿ. ಅಳದಂತ ತೊಗೊಂಡ್ಕೊರಿ, ಬೇರೆ ಏನೂ ಮಾತಾಡ್ಬೇಡ್ರಿ. ಏನು ಕಷ್ಟ ಆಗ್ಯದ ಅದನ್ನ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ. ಗ್ರಾಹಕರ ದುಡ್ಡು ಮರಳ ಕೊಡುವ ಸರ್ಕಾರಕ್ಕೆ